ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಗೇಮ್ ಟ್ರಿಪಲ್ ಎಚ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಟ್ರಿಪಲ್ ಎಚ್ ಅವರು ಈ ಬಾರಿಯ ಹಾಲ್ ಆಫ್ ಫೇಮ್ಗೆ ಅಫಿಷಿಯಲ್ ಆಗಿ ಇಂಡೆಕ್ಟ್ ಆಗಿದ್ದಾರೆ. ಅಂಡ್ ಅದಾದ್ಮೇಲೆ ಟ್ರಿಪಲ್ ಎಚ್ ಅವರಿಗೆ ಸಿಕ್ಕಾಪಟ್ಟೆ ಕಂಗ್ರಾಚುಲೇಷನ್ಸ್ಗಳು ಹಾಗೆ ಅಪ್ರಿಷಿಯೇಷನ್ಸ್ಗಳು ಕೂಡ ಸಿಗ್ತಾ ಇದೆ. ನೀನು ಈ ಒಂದು ಜಾಗನ ಡಿಸರ್ವ್ ಮಾಡಿದ್ದೆ ಅಂಡ್ ಅದೇ ರೀತಿ ನೀನು ಈ ಬಾರಿಯ ಹಾಲ್ ಆಫ್ ಫೇಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆಯಾ ಅಂತ. ಸೊ ಎಲ್ಲರೂ ಕೂಡ ಒಂದು ರೀತಿ ಕಂಗ್ರಾಚುಲೇಷನ್ಸ್ ನ ತಿಳಿಸಿದ್ರೆ, ನಮ್ಮ ಆಟ್ರುತ್ ಅವರು ನೆಕ್ಸ್ಟ್ ಲೆವೆಲ್ ಕಂಗ್ರಾಚುಲೇಷನ್ಸ್ ನ ತಿಳಿಸಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಆಟ್ರುತ್ ಅವರು ಟ್ರಿಪಲ್ ಎಚ್ ಅವ್ರನ್ನ ತಮಾಸೋ ಚಾಂಪ ಹಾಗೆ ತಮಾಸೋ ಚಾಂಪ ಅವ್ರನ್ನ ಟ್ರಿಪಲ್ ಎಚ್ ಅಂತ ಅನ್ಕೊಂಡಿದ್ದಾರೆ. ಅದೇ ರೀತಿ ಅವರು ಪ್ರತಿ ಬಾರಿ ಹೇಳ್ತಾ ಇರ್ತಾರೆ. ಅಂಡ್ ಈಗ ನಮ್ಮ ತಮಾಸೋ ಚಾಂಪ ಅವರ ಫೋಟೋನ ಟ್ವೀಟ್ ಮಾಡಿ, ವೆಲ್ ವೆಲ್ ವೆಲ್, ಐ ಗಾಟ್ 2 ವರ್ಡ್ ಫಾರ್ ಯು. Both time congratulations to Paul Triple H Livick 2025 Hall of Fame inductee. I am proud of you ಅಂತ ನಮ್ಮ ರಾನ್ ಕಿಲ್ಲರ್ ಅಂದ್ರೆ ನಮ್ಮ ಆಟ್ರುತ್ ಅವರು ತಮಾಸೋ ಚಾಂಪ ಅವರ ಫೋಟೋನ ಹಾಕಿ ಟ್ರಿಪಲ್ ಎಚ್ ಅವರಿಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸಿದ್ದಾರೆ. ನಾವು ಕೂಡ ಕಂಗ್ರಾಚುಲೇಷನ್ಸ್ ನ ತಿಳಿಸೋಣ. ಅಂಡ್ ಇನ್ನ ಕೆಲವೊಂದಷ್ಟು ಕಡೆ ಟ್ರಿಪಲ್ ಎಚ್ ಅವರು ಹಾಲ್ ಆಫ್ ಫೇಮ್ಗೆ ಇಂಡೆಕ್ಟ್ ಆಗಿದ್ದಾರಲ್ಲ, ಅದ್ರ ಬಗ್ಗೆ ಬ್ಯಾಡ್ ಒಪಿನಿಯನ್ಸ್ ಗಳು ಕೂಡ ಬರ್ತಾ ಇದೆ. ಫ್ಯಾನ್ಸ್ ಗಳು ಏನ್ ಮಾತಾಡ್ಕೋತಾ ಇದ್ದಾರೆ ಗೊತ್ತಾ? ನಿಮ್ಗೆ ಗೊತ್ತಿರಬಹುದು, ಡಬ್ಲ್ಯೂ ನ ಇಷ್ಟು ವರ್ಷ ನಡೆಸ್ತಾ ಬಂದಿದ್ದು ನಮ್ಮ ವಿನ್ಸ್ ಮಿಕ್ಮೆನ್ ಅವರು. ಅಂಡ್ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಡಬ್ಲ್ಯೂ ಕಂಪನಿನ $1 ಮಿಲಿಯನ್ ಇಂದ $1 ಬಿಲಿಯನ್ ವರೆಗೂ ಕೂಡ ಮಾಡಿದ್ರು. ಆದ್ರೂ ಕೂಡ ಅವರು ತನ್ನ ಪವರ್ ನ ಯೂಸ್ ಮಾಡಿಕೊಂಡು ಒಂದು ಬಾರಿನೂ ಕೂಡ ಹಾಲ್ ಆಫ್ ಫೇಮ್ಗೆ ಇಂಡಕ್ಟ್ ಆಗೇ ಇಲ್ಲ. ನಾನು ಕೂಡ ಅನ್ಕೊಂಡಿದ್ದೆ, ಈ ವ್ಯಕ್ತಿ ಎಲ್ಗುರು ಹಾಲ್ ಆಫ್ ಫೇಮ್ಗೆ ಇಂಡಕ್ಟ್ ಆಗ್ತಾನೆ, ಇವನು ಸತ್ ಮೇಲೆನೆ ಬೇರೆಯವರು ಬಂದು ಇವನ್ನ ಹಾಲ್ ಆಫ್ ಫೇಮ್ಗೆ ಇಂಡಕ್ಟ್ ಆಗ್ಬೇಕು, ಇವನ್ ಬದುಕಿರೋವರೆಗೂ ಇವನಂತೂ ಹಾಲ್ ಆಫ್ ಫೇಮ್ ಅಲ್ಲಿ ನಮಗೆ ನೋಡೋದಿಕ್ಕೆ ಸಿಗೋದಿಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಈಗ ಟ್ರಿಪಲ್ ಎಚ್ ಅವರು ಅಧಿಕಾರಕ್ಕೆ ಬಂದು ಕೇವಲ 2 ವರ್ಷದಲ್ಲೇ ಹಾಲ್ ಆಫ್ ಫೇಮ್ಗೆ ಇಂಡೆಕ್ಟರ್ ಆದ್ರಲ್ಲ, ಅದಕ್ಕೆ ಕೆಲವೊಂದಷ್ಟು ಜನ ತನ್ನ ಪವರ್ ನ ಯೂಸ್ ಮಾಡಿಕೊಂಡು ತಾನೇ ಹಾಲ್ ಆಫ್ ಫೇಮ್ಗೆ ಇಂಡೆಕ್ಟ್ ಆಗಿದ್ದಾನೆ. ಅಷ್ಟು ವರ್ಷ ವಿನ್ಸ್ ಮೆಕ್ಮೆನ್ ಅವರು ಇಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಡಬ್ಲ್ಯೂ ನ ಇಷ್ಟು ಎತ್ತರಕ್ಕೆ ಬೆಳೆಸಿದ್ರು ಕೂಡ ಅವರು ಯಾವತ್ತೂ ತನ್ನ ಪವರ್ ನ ಯೂಸ್ ಮಾಡಿಕೊಂಡು ಹಾಲ್ ಆಫ್ ಫೇಮ್ಗೆ ಇಂಡೆಕ್ಟ್ ಆಗಿಲ್ಲ. ಬಟ್ ಈಗ ಟ್ರಿಪಲ್ ಎಚ್ ಅವರು ಬಂದು 2 ವರ್ಷದಲ್ಲೇ ತನ್ನ ಪವರ್ ನ ಯೂಸ್ ಮಾಡಿಕೊಂಡು ಅವನಾಗವನೇ ಹಾಲ್ ಆಫ್ ಫೇಮ್ಗೆ ಇಂಡೆಕ್ಟ್ ಆಗಿದ್ದಾನೆ ಅಂತ ಕೆಲವೊಂದಷ್ಟು ಒಪಿನಿಯನ್ಸ್ ಗಳು ಇಂಟರ್ನೆಟ್ ಅಲ್ಲಿ ಓಡಾಡ್ತಾ ಇದೆ. ಇದ್ರ ಬಗ್ಗೆ ನಾನೇನು ಮಾತಾಡೋದಕ್ಕೆ ಹೋಗೋದಿಲ್ಲ ಗಾಯ್ಸ್. ನಮ್ಮ ವಿನ್ಸ್ ಮೆಕ್ಮೆನ್ ಅವರೇ ಡಿಫರೆಂಟ್ ಲೆವೆಲ್, ನಮ್ಮ ಟ್ರಿಪಲ್ ಎಚ್ ಅವರೇ ಡಿಫರೆಂಟ್ ಲೆವೆಲ್. ಆದ್ರೂ ಕೂಡ ನಿಮ್ಗೆ ಅನ್ಸುತ್ತೆ ಫ್ಯಾನ್ಸ್ ಗಳು ಮಾತಾಡ್ತಿರೋದು ಸರಿನಾ? ನಮ್ಮ ಟ್ರಿಪಲ್ ಎಚ್ ಅವರು ಹಾಲ್ ಆಫ್ ಫೇಮ್ಗೆ ಇಂಡೆಕ್ಟ್ ಆಗಬಾರ್ದಾಗಿತ್ತ ಅಧಿಕಾರದಲ್ಲಿ ಇರಬೇಕಾದ್ರೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ರಾಯಲ್ ರಂಬಲ್ ಬಗ್ಗೆ ಒಂದು ಟ್ವೀಟ್ ನ ಮಾಡ್ತಾ ತನ್ನ ಮರ್ಚೆಂಡೈಸ್ ನು ಕೂಡ ಪ್ರಮೋಟ್ ಮಾಡ್ತಾರೆ. Took some inspiration from my friend Pat McAfee show for Royal Rumble weekend. This one is my last. Let's punch a ticket to main event of WrestleMania ಅಂತ ನಮ್ಮ ಜಾನ್ ಸಿನಾ ಅವರು ತಿಳಿಸಿದ್ದಾರೆ. ಸೊ ಈ ಬಾರಿಯ ರಾಯಲ್ ರಂಬಲ್ ನನ್ನ ಲಾಸ್ಟ್ ರಾಯಲ್ ರಂಬಲ್, ಸೊ ಅಲ್ಲಿಂದನೇ ನಾವು WrestleManiaಗೆ ಟಿಕೆಟ್ ನ ತಗೋಣ ಅಂತ ನಮ್ಮ ಜಾನ್ ಸಿನಾ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ಗಾಯ್ಸ್, ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗ್ತಾ ಇದೆ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ 2K25 ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಡಬ್ಲ್ಯೂ 2K25 ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ. ಬಟ್ ಅದು ನಮಗೆ ಫೋನ್ ನಲ್ಲಿ ನೋಡೋದಿಕ್ಕೆ ಸಿಗ್ತಾ ಇಲ್ಲ. ಐ ಥಿಂಕ್ ಫೋನ್ ನಲ್ಲೂ ಕೂಡ 2K ಗೇಮ್ಸ್ ಗಳನ್ನ ಆಡಬಹುದು, ಬಟ್ ಅಷ್ಟೊಂದು ಚೆನ್ನಾಗಿ ಅದು ಎಕ್ಸ್ಪೀರಿಯನ್ಸ್ ನ ಕೊಡೋದಿಲ್ಲ. ನನಗೆ ಫೋನ್ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ನ ಕೊಟ್ಟಿದ್ದು SVR 8 ಇಂದ SVR 11 ವರೆಗೂ ಮಾತ್ರ. ಅದೆಲ್ಲದನ್ನು ಕೂಡ ನಾವು ಫೋನ್ ಅಲ್ಲಿ PSP ಇಮ್ಯುಲೇಟರ್ ಅಲ್ಲಿ ಆಡಬಹುದು ಅಂತಾನೆ ಹೇಳ್ಬಹುದು. ಅದು ಅಷ್ಟು ಚೆನ್ನಾಗಿತ್ತು. ಅಂಡ್ ಈಗ ಫೈನಲಿ ಡಬ್ಲ್ಯೂ 2K ಗೇಮ್ಸ್ ಗಳನ್ನು ಕೂಡ ನಾವು ಫೋನ್ ಅಲ್ಲಿ ಆಡಬಹುದು, ಅದು ಕೂಡ ನೆಟ್ಫ್ಲಿಕ್ಸ್ ಅಲ್ಲಿ. ನಿಮಗೆ ಗೊತ್ತಿರಬಹುದು, ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ತಗೊಂಡ್ರೆ ಅಲ್ಲಿ ಒಂದು ಗೇಮ್ ಸೆಕ್ಷನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನೆಟ್ಫ್ಲಿಕ್ಸ್ ಅಲ್ಲಿ ಹೋಗಿ ನಾವು ತುಂಬಾನೇ ಗೇಮ್ಸ್ ಗಳನ್ನ ಆಡಬಹುದು. ಸ್ಕ್ವಿಡ್ ಗೇಮ್ ಆಗಿರ್ಬಹುದು, GTA ವೈ ಸಿಟಿ ಆಗಿರ್ಬಹುದು, GTA ಸಾನ್ ಆಂಡ್ರಾಯ್ಡ್ ಆಗಿರ್ಬಹುದು, ಇದನ್ನೆಲ್ಲದನ್ನು ಕೂಡ ನಾವು ಹೋಗಿ ನೆಟ್ಫ್ಲಿಕ್ಸ್ ಅಲ್ಲಿ ಎಂಜಾಯ್ ಮಾಡಬಹುದು. ಅಂಡ್ ಈಗ ಡಬ್ಲ್ಯೂ 2K ಗೇಮ್ ಕೂಡ ನಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದನ್ನ ನೆಟ್ಫ್ಲಿಕ್ಸ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ CM ಪಂಕ್ ಅವರ ಮುಖಾಂತರ. ನಮ್ಮ CM ಪಂಕ್ ಅವರು ಹೇಳ್ತಾರೆ, ಫೈನಲಿ ಡಬ್ಲ್ಯೂ 2K ನ ನೀವು ಮೊಬೈಲ್ ಅಲ್ಲಿ ಆಡಬಹುದು ಈ ವರ್ಷನೇ ಅಂತ ನಮ್ಮ CM ಪಂಕ್ ಅವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಅಂಡ್ ಇನ್ನ ಒಂದು ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ, ಇದು 2K25 ಎಲ್ಲ, ಬದಲಿಗೆ ಡಬ್ಲ್ಯೂ 2K. ನೋಡೋಣ ಇದೊಂದು ಗೇಮು ಯಾವ ರೀತಿ ಇರುತ್ತೆ ಅಂತ, ಅಂಡ್ ಯಾವ ಸೂಪರ್ ಸ್ಟಾರ್ಸ್ ಗಳ ಆಕ್ಸೆಸ್ ನಮಗೆ ಈ ಒಂದು ಗೇಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ನಾನಂತೂ ಕಾಯ್ತಾ ಇದ್ದೀನಿ ಗೈಸ್. ಅಟ್ಲೀಸ್ಟ್ ಈ ಒಂದು ಗೇಮ್ ನಾದ್ರೂ ಆಡಿ ನೋಡ್ತೀನಿ ನೆಟ್ಫ್ಲಿಕ್ಸ್ ಅಲ್ಲಿ ಡಬ್ಲ್ಯೂ 2K ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಶಾರ್ಲೆಟ್ ಫೇರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಮ್ಮ ಶಾರ್ಲೆಟ್ ಫೇರ್ ಅವರ
ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಡಬ್ಲ್ಯೂ ಅವರು ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ರಿಟರ್ನ್ ಆದ ಕೂಡಲೇ ಅವರಿಗೆ ಬುಕ್ಕಿಂಗ್ ನ ಯಾವ ರೀತಿ ಮಾಡ್ತಾರೆ ಅಂತ ರೆಸ್ಸಲ್ ವುಡ್ಸ್ ಅವರ ಪ್ರಕಾರ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬಹುದು. ಅಫ್ಕೋರ್ಸ್ ಗೊತ್ತೇ ಇದೆ ಗೈಸ್, ಎಲ್ಲರಿಗೂ ಕೂಡ ಅಪ್ಡೇಟ್ ಏನು ಬರೋದು ಬೇಕಾಗಿರಲಿಲ್ಲ. ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಟಾಪ್ ಲೆವೆಲ್ ಬುಕ್ಕಿಂಗ್ ಅಲ್ಲಿ ಯಾವಾಗಲೂ ಕೂಡ ಇರ್ತಾರೆ. ಅಂಡ್ ಅದೇ ರೀತಿ ಅವರಿಗೆ ಡಬ್ಲ್ಯೂ ಅವರು ಟಾಪ್ ಸೂಪರ್ ಸ್ಟಾರ್ ರೀತಿನೇ ಬುಕ್ಕಿಂಗ್ ನ ಕೊಡ್ತಾರೆ. ಅಂಡ್ ಆದಷ್ಟು ಬೇಗ ಅವರ ಕೈಗೆ ಚಾಂಪಿಯನ್ಶಿಪ್ ಕೂಡ ಬರುತ್ತೆ. ಫ್ಲೇಯರ್ ಅನ್ನೋ ಒಂದು ಲೆಗೆಸಿ ಏನಿದೆ ಅದನ್ನ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಕಂಟಿನ್ಯೂ ಮಾಡೋದು ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಪ್ಡೇಟ್ ಬರಲಿಲ್ಲ ಅಂದ್ರೂ ಕೂಡ ಈಸಿಯಾಗಿ ಪ್ರಿಡಿಕ್ಟ್ ಮಾಡಬಹುದು ಶಾರ್ಲೆಟ್ ಫ್ಲೇರ್ ಅವ್ರನ್ನ ಡಬ್ಲ್ಯೂ ಅವರು ಟಾಪ್ ಅಲ್ಲೇ ಇಟ್ಟಿರುತ್ತೆ ಯಾವಾಗ್ಲೂ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸ್ಟೆಫನಿ ಮಿಕ್ಮೆನ್ ಅವರ ಬಗ್ಗೆ. ನಮ್ಮ ಸ್ಟೆಫನಿ ಮಿಕ್ಮೆನ್ ಅವರ ಹೊಸ ಶೋ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇವರೇ ಒಂದು ಶೋನ ತಗೊಂಡು ಬರ್ತಾ ಇದ್ದಾರೆ ಅವರ ಲೈಫ್ ಸ್ಟೈಲ್ ನ ತಿಳಿಸೋದಕ್ಕೋಸ್ಕರ ಅನ್ಕೋತೀನಿ. ಅಂಡ್ ಈ ಒಂದು ಶೋ ನಮಗೆ ಮಾರ್ಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಶೋನ ಟ್ರೈಲರ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಇಲ್ಲಿ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಫುಟೇಜಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ನನ್ನ ಕ್ವೀನ್ ಸ್ಟೆಫನಿ ಮಿಕ್ಮೆನ್ ಅಂತ ಅವರಿಗೆ ಕ್ವೀನ್ ಕಿರೀಟನ ಆಗ್ತಾ ಇರೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಷ್ಟೇ ಅಲ್ಲ ಗಾಯ್ಸ್, ನಮ್ಮ ಸ್ಟೆಫನಿ ಮಿಕ್ಮೆನ್ ಅವರು ಎಂಟೈರ್ ಬ್ಲಡ್ ಲೈನ್ ಜೊತೆ ಐಲ್ಯಾಂಡ್ ಆಫ್ ರೆಲೆವೆನ್ಸಿಯಲ್ಲಿ ಎಂಜಾಯ್ ಮಾಡ್ತಿರೋದು ಕೂಡ ನೋಡೋದಕ್ಕೆ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ರೋಮನ್ ರೈನ್ಸ್ ಅವರ ಜೊತೆ ಶಾಕಿಂಗ್ಲಿ ಇಲ್ಲಿ ಸೋಲೋ ಸಿಕೋವಾ, ಜಾಕೋ ಫಾಟು, ಟಾಮಟೋಂಗ, ಜಿಮ್ಮಿ ಊಸೋ, ಜೇ ಊಸೋ, ಸ್ಯಾಮಿ ಝೈನ್ ಎಲ್ಲರೂ ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಟೆಲಿವಿಷನ್ ಅಲ್ಲಿ ಎಲ್ಲರೂ ಕೂಡ ಕಿತ್ತಾಡ್ತಾ ಇರ್ತಾರೆ. ಬಟ್ ಈಗ ಎಲ್ಲರೂ ಕೂಡ ಜೊತೆಯಾಗಿ ಸ್ಟೆಫನಿ ಮಿಕ್ಮೆನ್ ಅವರ ಜೊತೆ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಫುಟೇಜ್ ಲೀಕ್ ಆಗಿದೆ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಫ್ಯಾಮಿಲಿ ಅಂದ್ರೆ ಹಿಂಗಿರ್ಬೇಕು ಗುಡು, ಎಲ್ಲರೂ ಕೂಡ ಒಟ್ಟಿಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಟೆಲಿವಿಷನ್ ಅಲ್ಲಿ ಅದೇ ರೀತಿ ಕಿತ್ತಾಟ ಆಡ್ತಾ ಇದ್ದಾರೆ. ಆ ಒಂದು ಫೋಟೋ ನೋಡಿದ್ರೇನೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ ಅಂಡ್ ಅಷ್ಟೇ ಖುಷಿ ಆಗುತ್ತೆ. ಅಂಡ್ ಯಾವ್ದಾದ್ರು ಒಂದು ಟೈಮಲ್ಲಿ ಇವರೆಲ್ಲರೂ ಕೂಡ ಒಂದೇ ಟೈಮು ಒಂದೇ ರಿಂಗ್ ಅಲ್ಲಿ ಜೊತೆಯಾಗಿ ನಿಂತ್ಕೊಂಡ್ರೆ ಮಾತ್ರ ಸಖತ್ತಾಗಿರುತ್ತೆ. ಅಂಡ್ ಇದರಿಂದ ನಮ್ಮ ಜಾಕೋ ಫಾಟು ಹಾಗೆ ಟಾಮಾಟೋಂಗ ಅವ್ರಿಗೂ ಕೂಡ ಒಂದು ಸಪರೇಟ್ ಲೈಫ್ ಸಿಕ್ಕಿದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫೈನಲ್ ಬಾಸ್ ರಾಕ್ ಅವರ ಬಗ್ಗೆ. ರಾಕ್ ಅವರು ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ಇರ್ತಾರೆ ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ಬರ್ತಾ ಇದೆ. ಅದೇ ರೀತಿ ರೂಮರ್ಸ್ ಗಳು ಬರ್ತಾ ಇದೆ. ಅದೇ ರೀತಿ ಡಬ್ಲ್ಯೂ ಅವರು ಟೀಸ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾಯಲ್ ರಂಬಲ್ ನ ಪ್ರೋಮೋಸ್ ಗಳಲ್ಲಿ ಡಬ್ಲ್ಯೂ ಅವರು ರೆಗ್ಯುಲರ್ ಆಗಿ ನಮ್ಮ ರಾಕ್ ಅವ್ರನ್ನ ಮೆನ್ಷನ್ ಮಾಡ್ತಾನೆ ಇದ್ದಾರೆ. ಅಂಡ್ ಈಗ ನೆಟ್ಫ್ಲಿಕ್ಸ್ ಅವರು ಕೂಡ ರಾಯಲ್ ರಂಬಲ್ ನ ಹೊಸ ಪ್ರೋಮೋದಲ್ಲಿ ರಾಕ್ ಅವ್ರನ್ನ ಮೆನ್ಷನ್ ಮಾಡಿದೆ. ಹೊಸ ಪ್ರೋಮೋ ರಿಲೀಸ್ ಆಗಿದೆ. 3, 2, 1 ಆರ್ ಯು ರೆಡಿ ಅನ್ನೋ ಒಂದು ಪ್ರೋಮೋದಲ್ಲಿ 3, 2, 1 ಮಧ್ಯೆ ನಮಗೆ ರಾಕ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ ಡಬ್ಲ್ಯೂ ಅವರು ಕೂಡ ಟೀಸ್ ಮಾಡ್ತಾ ಇದ್ದಾರೆ. ಇದ್ರ ಪ್ರಕಾರ ಆ ಒಂದು ಪ್ರೋಮೋ ಹೇಳ್ತಿರೋ ಪ್ರಕಾರ ನಮಗೆ ರಾಯಲ್ ರಂಬಲ್ ಅಲ್ಲಿ 101% ರಾಕ್ ಅವರು ನೋಡೋದಕ್ಕೆ ಸಿಗಲೇಬೇಕು. ಯಾಕಂದ್ರೆ ಅವರೇ ಪ್ರೋಮೋದಲ್ಲಿ ಟೀಸ್ ಮಾಡ್ತಾ ಇದ್ದಾರೆ, ರಾಕ್ ಅವ್ರನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ನೋಡೋಣ ಗಾಯ್ಸ್, ರಾಕ್ ಅವರು ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೋ ಇಲ್ವಾ ಅಂತ. 30th ಎಂಟ್ರಿಯಲ್ಲಿ ಅಥವಾ 31ನೇ ಎಂಟ್ರಿಯಲ್ಲಿ ನಮಗೆ ರಾಕ್ ಅವರು ನೋಡೋದಕ್ಕೆ ಸಿಕ್ಕರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. See you guys in my next video.